ಇದು ಯಾವ ಸೊಪ್ಪಕ್ಕ? ಹಾಂ ಹಾಲಲ್ವ ಹಾಕ್ಬೋದು ಅದನ್ನು. ಅದಕ್ಕೆ ಬರ್ತೀನಿ. ಬಂಧುಗಳೇ, ನಿಮಗೆ ನನ್ನ ವಿಡಿಯೋಗೆ ಸ್ವಾಗತ ಕೊಡ್ತೀನಿ. ಇವತ್ತು ನಮ್ಮ ದಾವಣಗೆರೆಯಲ್ಲಿರುವಂಥ ಒಂದು ಹುಲ್ಲಿನ ಮಾರ್ಕೆಟು. ಹುಲ್ಲು ಖರೀದಿ ಮಾಡ್ತಾಯಿದ್ದೀರಾ? ಓಕೆ ಮಾಡಿ. ಹೆಂಗೆ ಬಿತ್ತು ಹುಲ್ಲು? ಹೆಂಗೆ ಬಿತ್ತಪ್ಪ ಒಂದು ಪೆಂಡಿ? 10 ರೂಪಾಯಿ ಅಷ್ಟೇನಾ? ವೆರಿ ಗುಡ್ ಅಜ್ಜಿ. 10 ರೂಪಾಯಿ ಅಜ್ಜಿ. ಕೆಂಚಿಗೆ ಇದೆ ಹಿಂಗೆ ಬಿತ್ತು 10 ರೂಪಾಯಿಗೆ ಒಂದು ಪೆಂಡಿನಾ? ಓಕೆ. ನೀವು ಯಾವುದು ಕುರಿಗ ಏನಕ್ಕಪ್ಪ? ಟಗರು ಮರಿ. ಟಗರು ಸಾಕಿದ್ದೀರಾ? ಅದಕ್ಕೆ ಇದು ಒಂದು ಸಾಕಾಗುತ್ತಾ? ಹೌದಾ? ಮತ್ತೆ ಸಂಜೆನೇ ಸಿಗುತ್ತಾ ಇಲ್ಲಿ ಬೆಳಿಗ್ಗೆ ಅಷ್ಟೇನಾ? ಹೌದು, ಸಿಗುತ್ತೆ, ಹುಲ್ಲು ಸಿಗುತ್ತೆ. ಓಕೆ. ಇದಷ್ಟೇ ಹುಲ್ಲಿನ ಮಾರ್ಕೆಟ್ ಇಲ್ಲ. ಸ್ವಲ್ಪ ಈ ಕಡೆ ನೋಡಿದ್ರು ಕೂಡ ಅಲ್ಲೂ ಕಾಣುತ್ತೆ. ಎಲ್ಲಿ ಗೊತ್ತಾ? ಬಸ್ ಹೋಗಲಿ, ವೆಹಿಕಲ್ಗಳು ಬರ್ತಾ ಇದ್ದಾವೆ. ಅಲ್ಲಿ ಮೂಲೆಗೆ ಮಾರಾಟ ಮಾಡ್ತಿದ್ದಾರೆ ನೋಡಿ. ಇದು ಹುಲ್ಲಿನ ಮಾರ್ಕೆಟ್. ಒಣ ಹುಲ್ಲು ಕೂಡ ಸಿಗುತ್ತೆ ಪೆಂಡಿ. ಅಜ್ಜಿ ಇದೇನಾ? ರಾಗಿ ಹುಲ್ಲು ಯಾರ್ದು? ಅಜ್ಜಿದೇನಾ? 50 ರೂಪಾಯಿ ಪೆಂಡಿ ಅಂತೆ. ಓಕೆ ಪರವಾಗಿಲ್ಲ. ಒಟ್ಟು ಕುರಿಗಳಿಗೆ ಇಲ್ಲಿಂದ ಒಯ್ಬೋದು. ಸ್ಕೂಲಿಗೆ ಹೋಗ್ತೀಯ ನೀನು? ಯೂನಿಫಾರ್ಮ್ ಅನ್ಸುತ್ತೆ ಇದು ಸ್ಕೂಲ್ದು ಅಲ್ಲ? ರಜಾ ಈಗ, ಬೇಸಿಗೆ ರಜಾ. ಹಾಂ. ಇದು ನಮ್ದೊಂದು TV ಚಾನಲ್ಗೆ. ಎಳ್ನೀರು ಬೇಡ ನಮಗೆ, ಹುಲ್ಲೇ ಇಂಪಾರ್ಟೆಂಟ್ ಈಗ ಸದ್ಯ. ಈಗ ಯಾಕಂದರೆ ಹುಲ್ಲು ಈ ಥರ ಸಿಗುತ್ತೆ, ಮಾರಾಟ ಮಾಡ್ತಾರಂದರೆ ಹಾಕ್ಬೋದ್ರೆ ಜನ ಬರಲಿ, ಸಿಟಿಯವ್ರು ಬರಲಿ ಒಳಗೆ ಅಂತೇಳಿ. ಹೌದಾ? ಮಾತಾಡ್ತೀನಿ. ಅಕ್ಕರಿದ್ದಾರೆ. ಅಕ್ಕ, ಇದು ಯಾವುದು ಸೊಪ್ಪಿದು? ಕುರಿ ಅದ್ರ ಹೆಸರು ಗೊತ್ತಿಲ್ಲ. ಹಲಬು ಸೊಪ್ಪು. ಸ್ವಲ್ಪ ಎತ್ಕ ನೋಡೋಣ. ಹಾಂ ಹಲ್ಬಿನ ಸೊಪ್ಪು. ಇದು ಹೆಂಗೆ ಪೆಂಡಿ? ಇಲ್ಲೇ ಇತ್ತಲ್ಲ ಪೆಂಡಿ ಇದೆ. ಇದು ಒಂದು ಪೆಂಡೆ 10 ರೂಪಾಯಿ. ಯಾವ್ದು ತಗೊಳ್ಳಿ. ಆಯ್ತಪ್ಪ, ಹೋಗ್ರಿ, ಹುಷಾರು. 10 ರೂಪಾಯಿ. ಅಕ್ಕ, ಎಷ್ಟು ವರ್ಷದಿಂದ ಕೆಲಸ ಐತೆ ನಿಮ್ಮದು? ಹೌದಾ? 8-10 ವರ್ಷದಿಂದ ಇದೆ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಸಿಗ್ತಾ ಇರುತ್ತಾ ಹುಲ್ಲು? ಪರವಾಗಿಲ್ಲ. ಅಕ್ಕರು ಕೊಡ್ತಾರೆ ಆರಾಮಾಗೆ. 10 ರೂಪಾಯಿ ಪೆಂಡಿ. ಯಾವುದೇ ತೊಗೊಳ್ರಿ ಅಂತಾರೆ ಅವರು. 20 ರೂಪಾಯಿನೂ ಇದೆ. ಮಾತಾಡ್ಸೋಣ ತಳಿ. ಅಕ್ಕರ ಆರಾಮಾಗಿ ಕೂತಿದ್ರು. ಊಟ ಆತೇನವ? ಟಿಫನ್ ಮಾಡಿಲ್ಲ? ಚೆನ್ನಾಗಿ ನಿದ್ದೆ ಮಾಡಿ, ಕಣ್ಣು ಕೆಂಪು ಆಗಿದ್ದಾವೆ. ಇದು ಕೂಡ ಸರ್ ಇಟ್ಕೊಂಡಿರೋದು ಪೂರ್ತಿ. ಇದು ಪೆಂಡಿ ಬೇಕಂದ್ರೆ ಎಷ್ಟಾಗ್ಬೋದು? 200 ರೂಪಾಯಿ. ದೊಡ್ಡ ಪೆಂಡಿನಾ? ಹಾಂ 200 ರೂಪಾಯಿ ದೊಡ್ಡ ಪೆಂಡಿ. ಅವ ವ್ಯಾಪಾರ ಹೆಂಗಾಕೈತಿ ಬೆಳಗ್ಗೆಯಿಂದ? ಈಗ ಬಂದ. ಏನು ಹೆಸರು ನಿಮ್ಮದು? ಯಾವ ಊರು ನಿಮ್ಮದು? ದಾವಣಗೆರೆ. ಹಾಂ ನಿಮ್ಮದು ಇದು ಪೆಂಡಿ ಕಟ್ಟಿದೆಯಾ ಇನ್ನಿಲ್ಲ? ಓಕೆ. ಇದು 10 ರೂಪಾಯಿನಾ ಇದು ಕೂಡ? ಹಾಂ ಪರವಾಗಿಲ್ಲ. ಮೊಲ ಇಲ್ಲ ಅವ್ರಿಗೆಲ್ಲ ಮಾಡ್ತೀನಿ. ಇದೆಷ್ಟು ಕೊಡ್ತಾ ಇದೆಯಾ? ಎಷ್ಟು ಖರ್ಚು? ಎಷ್ಟು ಕೊಟ್ಟರೆ? 50-60 ರೂಪಾಯಿ ಐತಿ. ಪರವಾಗಿಲ್ಲ. ಇದು ಲೊಕೇಶನ್ ಬಂದು ಎಲ್ಲಿಗೆ ಹತ್ರ? ಇದೆಂಥ ರೋಡವ ಇದು? ಬೇತೂರು ರೋಡಲ್ಲ? ಬೇತೂರು ರೋಡ್ ಗ್ರಾಮಾಂತರ ಬಸ್ ನಿಲ್ದಾಣ ಇದೆಯಲ್ಲ, KSRTC, ಅದರ ಆಪೋಸಿಟ್ಟೇ ಇದೆ. ಎಲ್ಲ ಕುರಿ ಸಾಕೋರಿಗೆ, ಎತ್ತಿನ ಸಾಕೋರಿಗೆ. ಸರ್ ನಮಸ್ಕಾರ. ಸೌಕರ್ಯರಿಗೆ, APMC ಸೌಕರ್ಯರಿಗೆ ನಮಸ್ಕಾರ. ಆರಾಮ? ಅಲ್ಲ, ಹುಲ್ಲಿನ ವ್ಯಾಪಾರ ಮಾಡ್ತಾ ಇದ್ದಾರೆ. 4 ಜನಕ್ಕೆ ಹೊರಗಡೆ ಗೊತ್ತಾಗ್ಲಿ. ಅಣ್ಣ, ಮತ್ತೇನು ಸಮಾಚಾರ? ಮಗ ಹೆಂಗಿದ್ದಾನೆ? ರಾಕೇಶ್ ಆರಾಮಿದ್ದಾನ? ಎಲ್ಲಿ ಇದಕ್ಕೆ APMCಗ ಇದು? ಆಕಳಿಗ? ನಮ್ಮ ಅಣ್ಣ ಭಾರಿ ಫೇಮಸ್ ಇದ್ದಾರೆ. ಇವತ್ತು ರಾಣಿಬೆನ್ನೂರು ಮಾರ್ಕೆಟ್ ಹೋಗಿಲ್ಲ ಅನ್ಸುತ್ತೆ. ಹೋಗಿಲ್ಲ. ಹುಲ್ಲು ಹೋಯ್ತಾ ಇದ್ದಾರೆ. ಅವರು ಕೂಡ ಹಸು ಮಾರಾಟಗಾರರು. ಅಣ್ಣ, ಒಂದು ಒಣಗತ್ತೆ ಅಂತ ಮುಗಿಸ್ತೀನಿ. ಒಣಗೈತೆ ಅಂತ ನೀರಿಗೆ ಚಿಮ್ಸ್ಬೇಕಣ್ಣ? ಇಲ್ಲ. ಈಗ ಕೊಟ್ಟೆಲ್ಲ ನಮ್ಮ ಅಣ್ಣಂಗೆ ಹೆಂಗೊಂದು ಪೆಂಡಿ ಬೀಳುತ್ತದೆ? 100 ರೂಪಾಯಿ ಪೆಂಡಿ. ನೋಡಿ ಅಣ್ಣ ಹೋಗಿ 100 ರೂಪಾಯಿ ಒಂದು ಪೆಂಡಿ ತಗೊಂಡು ಹಸುಗೆ ತಗೊಂಡೋಗ್ತಾರೆ. ಮಾರಾಟ ಮಾಡ್ತಾರೆ ಹಸುಗಳನ್ನ ಅವರು. ಎಲ್ಲೋದ್ರೂ ನಮ್ಗೆ ಅವ್ರು ಸಿಗ್ತಾರೆ. ಹಾಂ, ಅಪ್ಪ ಮಕ್ಕಳು. ಹೋಗಿದ್ದಾವೆ. ಹೋಗೋಣ. ಇದ್ದಾವೆ, ಜರ್ಸಿ ಇದ್ದಾವೆ ಅಣ್ಣ. ಜರ್ಸಿ ಒಳ್ಳೆಯದು. ಖುಷಿ ಅಣ್ಣ. ದುಡಿಮೆ ಮಾಡಿ ತಿನ್ನೋದಲ್ಲ, ಅದಕ್ಕೆ ನೆಮ್ಮದಿ ತೃಪ್ತಿ ಭಾರಿ ಐತಿ. ಶ್ರಮ ಹಾಕ್ತೀರಿ ಎಲ್ಲರೂ. ಒಳ್ಳೆಯದು. ನಿಮ್ಮ ಹೆಸರು? ನಾಗರಾಜ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಿ? ಇದು 3 ವರ್ಷ. 3 ವರ್ಷ. ಹುಲ್ಲು ನಿಮ್ಗೆ ಫೋನ್ ಮಾಡಿ ಮನೆ ಹತ್ರ ತಂದ್ಕೊಡು ಅಂತ ತಂದ್ಕೊಡ್ತೀರಾ? ತಗೊಂಡೋಗಿ ಕೊಡ್ತೀರಾ? ಗಾಡಿ ಇತ್ತು ಅಂದರೆ ಅಣ್ಣ ನಮಗೆ ಒಂದು ಪೆಂಡಿ ಬೇಕು ತಂದ್ಕೊಡು ಅಂತ ತಂದ್ಕೊಡ್ತೀವಿ.
ಇಲ್ಲ ಆಟಕ್ಕೆ ಕೇಳ್ತಾರೆ, ಚಾರ್ಜ್ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ನಂಬರ್ ಹೇಳ್ಬಿಟ್ಟು ನೋಡೋಣ, ಬೇರೆಯವ್ರು ಯಾರಾದ್ರೆ ಕೇಳ್ತಾರೆ. ಫೋನ್ ನಂಬರ್ ಇದ್ರೆ ಯಾರ್ದು ನಿಂದು ಫೋನ್ ಮಾಡಿ ಅಣ್ಣ ತರ್ರಿ ಹುಲ್ಲು ಅನ್ನೋರು ಇರ್ತಾರೆ. ನಮ್ಮ ಟಿ ವಿ ಮುಖಾಂತರ ಹೋಗತ್ತೆ. ಈಗ ಭಾಳ ಜನ ಕಲೆ ಕೊಟ್ಬಿಟ್ಟಿನಿ ನಾನು. ಹೌದಾ? ಅವ್ರಿಗೆ ಸರಿಯಾಗಿ ಹತ್ತಿದ್ದು. ಸರಿ ಸರಿ ಸರಿ, ಅಡ್ಡಿಲ್ಲ ಅಡ್ಡಿಲ್ಲ. ಕೊಟ್ಟಿರೋದಕ್ಕೆ ಸರಿಯಾಗಿ. ತೆಂಗಿನ ಕರಿನೂ ಮಾಡ್ತೀರಾ? ಇಲ್ಲ, ಅದು ವರಿ ಕಟ್ಟಕ್ಕೆ. ವರಿ ಕಟ್ಟ. ಹ್ಞೂ, ನಾನು ಇದೇನಪ್ಪ. ನೀವು ಹುಲ್ಲು ವ್ಯಾಪಾರ ಮಾಡ್ತೀರಾ? ಏನು ಹೆಸರು ನಿಮ್ಮದು? ರಾಜು. ಅಕ್ಕರ ಹತ್ರ ಪೆಂಡಿ ಚೆನ್ನಾಗಿ ನೋಡು, ಹುಲ್ಲು ಸೂಪರ್ ಆಗಿದಾವೆ. ಅಕ್ಕ ಹೆಂಗೊಂದು ಪೆಂಡಿ ಕೊಟ್ಟೇವ? ಕೇಳ್ದಂಗೆ. ಇದೆಷ್ಟು 10 ರೂಪಾಯಿನಾ? ಪರವಾಗಿಲ್ಲ, ದೊಡ್ಡ ಪೆಂಡಿ ತಕ್ಕೊಂಡು 10 ರೂಪಾಯಿಗೆ. ಸುಳ್ಳು ಬೇಡ, 20 10 ಅದ 10 ಅಷ್ಟೇನಾ? ಓಕೆ, ಅದೇ ಇಲ್ಲ. ಅಕ್ಕ ಫುಲ್ ಬ್ಯುಸಿ, ಯಾಕೆ ಟೆನ್ಷನ್ ಆಗಿದ್ದಾರೆ. ಇದು ಯಾವ್ದು ಸೊಪ್ಪು ಅಕ್ಕ? ಇದು ಅಲ್ಬೇನಾ? ಅಲ್ಬೆ ಸೊಪ್ಪು. ಮಾರ್ಕೆಟಲ್ಲಿ ಏನಿಲ್ಲ, ದುಡ್ಕೊಂಡು ತಿನ್ಲಿಕ್ಕೆ ಸುಮಾರು ಅವಕಾಶಗಳಿವೆ. ನೋಡಿರಿ, ಹುಲ್ಲು ಕೂಡ ಮಾರ್ಬೋದು ಅಂತ ಇಲ್ಲ ಇದೆ. ಅಕ್ಕ ದೊಡ್ಡ ಪೆಂಡಿ ಹೆಂಗೆ ಬೀಳುತ್ತೆ? ಹೆಂಗೆ ಬೀಳುತ್ತೆ ದೊಡ್ಡ ಪೆಂಡಿ? 200 ರೂಪಾಯಿ ಪೆಂಡಿ. 200 ರೂಪಾಯಿ ರಾಗಿ ಥರ ಬರುತ್ತೆ. 200 ರೂಪಾಯಿ ದೊಡ್ಡ ಪೆಂಡಿ. ಹಾಂ, 250 ರೂಪಾಯಿ. ಎರಡಾ? ಒಂದೇ. ಲೂಸ್ ಬೇಕಾದ್ರೆ ಲೂಸ್ ಕೊಡ್ತೀರಾ? ಪೆಂಡಿ ತಗೊಂಡೋದ್ರೆ ತಗೊಂಡೋಗ್ಬಿಡ್ಲಿ ಅಂತ. ಹಾಂ, ಏನು ಹೆಸರು ಯಜಮಾನ್ರದು? ಬಸಾಪುರದ ರುದ್ರಣ್ಣ. ಇಲ್ಲೇ ಬಸಾಪುರ ಹತ್ರ ಆಗುತ್ತಲ್ಲ, ಈ ಕಡೆ ಆಗುತ್ತೆ ಬಸಾಪುರ. ಹ್ಞೂ ಕರೆಕ್ಟ್. ಬಿಸಿಲು ಐತಿ, ನಾನು ಅದೇ ಅನ್ಕೊಂಡೆ. ನಮ್ಮ ದಾವಣಗೆರೆ ಹುಲ್ಲಿನ ಮಾರ್ಕೆಟು ನೋಡಿದ್ರಿ. ಹುಲ್ಲಿನ ಮಾರ್ಕೆಟ್ ನಮ್ಮ KSRTC ಬಸ್ ಸ್ಟ್ಯಾಂಡು, ಅದು ಎಲ್ಲಿ ಬೇತೂರಲ್ಲಿದೆ ಏನೋ, ರೂರಲ್ KSRTC ನಗರ ಮತ್ತು ಗ್ರಾಮಾಂತರ ಬಸ್ ನಿಲ್ದಾಣ, ಅದರ ಆಪೋಸಿಟ್ ಇದೆ. ಯಾಕೆ ನೀನು ಹೆಂಗೆ ಕೊಟ್ಟೆ ಪೆಂಡಿ? 10 ರೂಪಾಯಿ ಪೆಂಡಿ. ಒಂದು ತೋರಿಸಿ, 10 ರೂಪಾಯಿ ಎಲ್ಲಿ ಇತ್ತು ಇದ್ರಾಗೆ? ಇದು 10 ರೂಪಾಯಿ ಪೆಂಡಿನಾ? ಹಾಂ. ವೀಡಿಯೋಗೆ ಮತ್ತೆ ತೋರಿಸ್ಬೇಡ, ಯಾವಾಗಲೂ ಹಿಂಗೆ ಇರ್ತತ್ತ ಪೆಂಡಿ. ಹಾಂ. ಇದು ವರ್ಷ ಪೂರ್ತಿ ನಿಮ್ದು ಇರುತ್ತೆ ಇದು? ಇದೇ ಜೀವನ? ಪರವಾಗಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಂಜೆನೂ ಸಿಗುತ್ತೆ? ಖಾಲಿ ಆದ್ಮೇಲೆ ಹೋಗ್ಬಿಡ್ತೀರಾ? ಹಾಂ. ಬೆಳಿಗ್ಗೆ ಎಷ್ಟೊತ್ತಿಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಹುಲ್ಲಿಂದ? ಹೌದಾ? ಹಾಂ. ಇದೇ ಜಾಗನಾ? ಹಾಂ. ಮತ್ತೆ ಹೌದು, ಇಲ್ಲಿ ಬಂದಿದ್ದೀರಿ. ಪರವಾಗಿಲ್ಲ, ದಾವಣಗೆರೆ ಬರ್ತಾರೆ. ಇದು ಯಾವ ಸೊಪ್ಪಕ್ಕ? ಹಾಂ, ಹಾಲಲ್ಲ ಹಾಕ್ಬೋದು. ದನಗಳಿಗೆ ಹಾಲು ಬರ್ತದಲ್ಲ, ಅದಕ್ಕೆ ಕೇಳಿದೆ. ಕುರಿಗೆ. ಆಡು ಮರಿಗೆ. ಅದು 10 ರೂಪಾಯಿನಾ? ಮಾರ್ಕೆಟು ನಡೀತೆ. ಅಮ್ಮಂದ್ರು ಕಟ್ತಾರೆ ಹಿಂಗೆ, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಸಿಗುತ್ತೆ ಅಂತ. ಆಲ್ಮೋಸ್ಟ್ ಯಾವಾಗ ಟೈಮ್ ಇರುತ್ತೆ ಅವಾಗ ಬರ್ಬೋದು ಅಂತ. ಅಲಸಂದೆ ಇದೆ ಅದು? ಇದು ಅಲಸಂದೆ ಅಲ್ಲವಾ? ಅವರೇ ಹಾಂ, ಅವರೇ. ಇಲ್ಲ ಇತ್ತಲ್ಲ ಅವರೇ. ನಮ್ಮ ಅಲಸಂದೆ ಯಾವುದು ಅವರೇ, ಅದು ಗೊತ್ತಾಗಂಗಿಲ್ಲ ಅವ, ಇಷ್ಟು ದೊಡ್ಡದಾದ್ರು. ಹೆಂಗೊಂದು ಪೆಂಡಿ ಅವ ಇದು ತಾಯಿ? 10 ರೂಪಾಯಿನಾ? ಹಾಂ. 10 ರೂಪಾಯಿ ಪೆಂಡಿ. ಮೊಲಗಳು ಏನಾದ್ರು ಸಾಕಿದರೆ ಹುಲ್ಲು ತರೋಕ್ಕಾಗಲ್ಲ ಅಂದ್ರೆ ನೋಡ್ರಿ, ಆರಾಮಾಗಿ ತಗೊಂಡು ಹೋಗ್ಬೋದು. ಕುರಿ ಸಿಟಿಲು ಕುರಿ ಹೈನುಗಾರಿಕೆ ಮಾಡ್ಬೋದಂದ್ರೆ ಹುಲ್ಲು ಸಿಗುತ್ತೆ ಅಂತ ತೋರಿಸೋದು ಅಷ್ಟೇ. ಇದು ಅಣ್ಣ ಎಷ್ಟಕ್ಕೆ ತೊಗೊಂಡ್ರಿ ನೀವು ಹುಲ್ಲದು? 100 ರೂಪಾಯಿ. ಇಷ್ಟು ದೊಡ್ಡ ಪಿಂಡೆನಾ? 4 ಪಿಂಡೆ. ಕುರಿಗೆ ಎಷ್ಟೊತ್ತು ಬರ್ತೈತೆ ಅಣ್ಣ? ಇವತ್ತು ತಗೊಂಡ್ರೆ ಮತ್ತೆ ನಾಳೆಗೆ ಬೆಳಗ್ಗೆ ತನಕ ಬರುತ್ತಲ್ಲ? ದೊಡ್ಡ ಪಟ್ಲಿ ಮರಿ ಟಗರು ಸಣ್ಣ ಮರಿಗಳಿಗೆ? ಹಾಂ. ಆಯ್ತು. ಪಟ್ಲಿ ದೊಡ್ಡಬೇಕಂದ್ರೆ 20 30 40 ಮಿನಿಟ್ ಬೇಕೇ ಬೇಕು. ಆಯ್ತು. ಫ್ರೆಶ್ ಹುಲ್ಲು ಬೇಕಂದರೆ ಈಗ ಏನು ಕಾರಲ್ಲಿ ಬಂದಂಗೆ ಆಗ್ಬಿಡ್ತಲ್ಲ ಫ್ಯಾಮಿಲಿ ಪೂರ್ತಿ. ಓಕೆ, ಅದೇ ಹಾಂ, ಹೌದಣ್ಣ, ಹೌದು. ಕರೆಕ್ಟಾಗಿ ಗೆಸ್ ಮಾಡಿದರೆ. TV ಚಾನಲ್ ಕೃಷಿ ಕನ್ನಡ TV ಚೆನ್ನಾಗಿ ಮಾಡಿದೆ, ಒಳ್ಳೆಯದಾಗಲಿ.
ಗುಡಿ ಹತ್ರ ಮಾಡ್ತಿದ್ರಲ್ಲ ಅದು ಯಾಕೆ ತೆಗ್ದ್ರಾ? ತಗದ 2000 ಇಸ್ವಿ ಇಲ್ಲಿ ಬಂದ್ವಿ ಎಲ್ಲಿಗೆ ಬೊಮ್ಮ ಬಜಾರ್. ಬೊಂಬು ಬಜಾರ್ ಕಲೇಶ್ವರ ಮಿಲ್ ಹತ್ರ. ಅದೇ ಪೆಟ್ರೋಲ್ ಬಂಕ್. ಆಮೇಲೆ ಈ ನೆಕ್ಸ್ಟ್ ಇಲ್ಲಿಗೆ ಬಂದು ಈಗ 2 ವರ್ಷ ಆಯ್ತು. 2 ವರ್ಷ ಆಯ್ತು. ದೇವ್ರ ದಯೆಯಿಂದ ಇಲ್ಲೇ ಆ ಕಡೆ ಏನಾರು ನಿಮ್ಗೆ ಒಂಥರ ನೆರಳಿಂದ ಏನಾರು ಮಾಡಿಕೊಟ್ರೆ ಗೌರ್ಮೆಂಟ್ ಭಾರಿ ಒಳ್ಳೇದು. ಇಂಥ ಬಿಸಿಲು ಅಲ್ಲ, ನಾನು ಬೆವ್ತೋಗ್ಬಿಟ್ಟೆ. ಇಂಥ ಬಿಸಿಲೊಳಗೆ ನೀವು ಹಿಂಗೆ ಕುತ್ಕೊಂಡು ನಿಜ ಭಗವಂತ ನೋಡಿ ಹೆಣ್ಮಕ್ಳು ಅನುಕೂಲ ಮಾಡ್ತಾರೆ. ಹೌದಮ್ಮ ಅನುಕೂಲ ಆಗಲ್ಲ, ಅನುಕೂಲ ಮಾಡಿಕೊಟ್ರೆ ಒಳ್ಳೇದು. ನೆರಳು ಏನಾದ್ರು ಮಾಡಿಕೊಟ್ರೆ ಒಳ್ಳೇದು. ಸಂಗಪ್ಪಂಗ ಮಾಡ್ಕೊಂಡಾವೆ. ಅವ್ರಿಗೆ 10 ಜನ ಬಂದು ಗದ್ದಲ ಮಾಡ್ತಾರ. ಅದೇ 20 ಜನ ಒಂದೊಂದ್ಸಲ ಬಿಸಿಲು ಗಾಳಿ ಅಂದ ಅಲ್ಲ ದೇವ್ರು ಆಶೀರ್ವಾದ ನಮ್ದೇನಲ್ರಿ. ಅಷ್ಟೇ. ಸಂತೆ ಮಾಡ್ಬೇಕು ಸಂತೆ ಮಾಡೋದು. ನೂರಾರು ಮಾತು ಅದನ್ನ ಕಸ್ಕೊಂಡು ಹೊಡೆದು ಬಡ್ದು ಬೈದು ಓಡಿಸ್ತಾರ, ಮತ್ತೆ ಕೈಯಾಗ ಕಸ್ಕೊಂಡ್ ಬಿಡ್ತಾರ. ಪಾಪ ಕೊಡಲ್ಲ. ಅವ್ರು ಎಷ್ಟು ಕಣ್ಣೀರ್ ಹಾಕ್ತಾರ ಏನು ಗೊತ್ತಿಲ್ಲ. ಏನ ಗೋರಿ ಹುಲ್ ತಗೊಂಬರ್ ಕಮ್ಮಿ ಅಂದ್ರೆ 100 ಎಕರೆ ಹೊಲ ತಿರುಗಾಡ್ತೀವಿ ಬಿಡ್ರಿ. ಅವ್ರ ಬೇಕಾಗ್ತಂದ್ರೆ ಸರಿ. ಈಗ ದನ ಕರದ ಏನಂದ್ರೆ ಹೆಸರು ಅಣ್ಣವ್ರ? ನಿಂಗಪ್ಪ. ಒಳ್ಳೇದಾಗಿ. ದಪ್ಪಮಳೆ ಸಾಲಕ್ರಿ ಕರ್ತ್ಮಳ್ಯಾರ ಹಿರೇಮೆಗಳಿಗೆ ನಮ್ದು. ಹಿರೇಮೆಗಳಿಗೆ ಅಲ್ಲಿ ಅಷ್ಟು ದೂರಿಂದ ಬರ್ತೀರಾ? ಅಯ್ಯೋ ತೆಲಿಗೆ ಕಟ್ಕೊಂಡು ಅಡ್ಡಾಡಿ ಕಟ್ಟಾಡಿ ಹುಚ್ಚಿಂದ್ರು ಕಟ್ಕೊಂಡು ತಗೊಂಬರ್ತಾವ ಹುಲ್ಗಳು. ಸುತ್ತರ್ದು ಭಾರಿ ಭಾರಿ ದೂರ ಹೋಗ್ಬೇಕು. ಇರುವಲ್ಲ ಮನೆ ಕುಂತ್ರೆ 10 ರೂಪಾಯಿ ಕೊಡೋರು ಯಾರಲ್ಲ. ಇಲ್ಲಾರು ಟೊಮೆಟೊ ಹಣ್ಣಿಗೆ ಉಪ್ಪಿಗೆ ಎಣ್ಣಿಗೆ ಹಾಕತ್ತೆ 10 ರೂಪಾಯಿ ಆಗತ್ತೆ. ಮತ್ತೆ ಏನಪ್ಪ ಅಂದ್ರೆ ನಮ್ಗೆ ಅವರು ಸಾಲ ಕೊಡೋಕೆ ಈ ಚಿಂತೆ ಆ ಚಿಂತೆ ಇಲ್ಲ. ನಮ್ಮದಿ ಒಂದ್ ದಿವಸ ಹೋಗಿ ಕೂಡ 2 ದಿವಸ ನಾವು ಸಂತೆ ಮಾಡ್ಕೊಂಡು ಹೆಂಡ್ರು ಮಕ್ಕಳು ನಮ್ಮದಿನ ಜೀವನ ಮಾಡ್ತಾವೆ. ಏನ್ ಬೆಳಗ್ಗೆ ಹೋಗ್ತಾರೆ ಚಿಂತೆ ಎಲ್ಲಿ ಸಿಗ್ತಪ್ಪ ದೇವ್ರೇ ಪರಮಾತ್ಮ ಬಂದು ಬೇಡ್ತಿರ್ತಾವೆ. ಎಲ್ಲ ಸಿಗ್ತಂತೆ ನಿಮ್ಮಂತಾರೆ ಇದ್ರೆ ಕಿತ್ಕೊಂಡು ಹೋಗ್ರಪ್ಪ ನಾಳೆ ಬರ್ಬಿಡ್ರಿ. ಕೆಲವರು ಕಾಪಾಡ ಕೊಟ್ಟು ಕಳ್ಸ್ಕೊಂಡು ಎಲ್ಲ ಅನುಭವಿಸಿ ದಾಟಿ ಬರ್ಬೇಕು. ಎಲ್ಲ ಅನುಭವಿಸಿ ದಾಟಿ ಕಡೆ ಬರ್ಬೇಕು. ಆಕ್ಷನ್ TVS ಐತಿ. ಅದಕ್ಕೆ ದಿವಸ 300 ರೂಪಾಯಿ ಪೆಟ್ರೋಲ್ ಬೇಕು. ಅದು ಖರ್ಚು ತೆಗೆದು ನಮ್ಮ ಇಬ್ರು ಗಂಡ ಹೆಂಡತಿ ಕೂಲಿ ತೆಗೆದು ಒಂದು 300-400 ಉಳಿತೈತಿ. ಗಂಡ ಹೆಂಡತಿ ಇಬ್ರು ಬರ್ತೀರಾ? ಇಬ್ರು ಬರ್ತಾವ್ರು. ನಮ್ಮ ಹೆಣ್ಮಕ್ಳು ತುಂಬ ಸುತ್ತಿಗೆ ಅಂತಲ್ಲ, ಅಡಿಕೆ ಹಾಕ್ಯಂತಾರಲ್ಲ. ಅಕ್ಕ. ಸರಿ ಅಣ್ಣ, ಸರಿ, ಒಳ್ಳೇದಾಗಲಿ. ಈ ಅಣ್ಣ ಬಿಸಿ 50 ರೂಪಾಯಿನ ಅಕ್ಕದು? 30 ರೂಪಾಯಿನಾ? ಓಕೆ ಮಾಡ್ರಮ್ಮ ಮಾಡ್ರಿ.